ನಮಸ್ಕಾರ 24x7 ಕರ್ನಾಟಕ.comಗೆ ಸ್ವಾಗತ ಸುಸ್ವಾಗತ. ನಾವು ಬಂದಿರೋದು ಯಳ್ಯಾಳ ಗ್ರಾಮ ಪಂಚಾಯತಿಗೆ. ಅಲ್ಲಿ ಒಂದು ಸದಸ್ಯರ ಜೊತೆ ಕುರಿತಂತ ಒಂದು ಚಿಕ್ಕ ಕಿರುಪರಿಚಯ ಮಾಡ್ಕೊಳ್ಳೋಣ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್ ತಮ್ಮ ಹೆಸರು ಸರ್? ವೀರಪ್ಪ ಜವಾಯಿ. ವೀರಪ್ಪ ಜವಾಯಿ ಅಂತ. ಸರ್ ಯಾವ ಗ್ರಾಮ ಪಂಚಾಯತಿಗೆ ಗೆದ್ದು ಬಂದಿರೋದು? ಯಲವಾಳ ಗ್ರಾಮ ಪಂಚಾಯತಿ. ಯಲವಾಳ ಗ್ರಾಮ ಪಂಚಾಯತಿಗೆ ಗೆದ್ದು ಬಂದಿರೋದು. ಸರ್ ಈ ಬಾರಿ ಬಿದ್ದಂತ ಟೋಟಲ್ ಓಟ್ ಏನಿತ್ತು ಸರ್ ನಿಮಗೆ? ನಮಗೆ 514 ಓಟು ಬಿದ್ದಿತ್ತು ಟೋಟಲ್. ಹಾಂ ಸರ್. ಲೀಡಿಂಗ್ ಓಟು ಸರ್? 72 ಲೀಡಿಂಗ್ ಓಟು. ಸರ್ ರಾಜಕೀಯ ಜೀವನ ಹೇಗೆ ಅನಿಸ್ತಾ ಇದೆ ಸರ್ ನಿಮಗೆ? ಇದು ಫಸ್ಟ್ ಟೈಮ್. ಹಾಂ ಸರ್. ರಾಜಕೀಯ ಜೀವನದ ಹೆಚ್ಚಿನ ಗ್ರಾಮೀಣ ಅಭಿವೃದ್ಧಿ ಮಾಡ್ಬೇಕನ್ನೋ ಒಂದು ಇಚ್ಛಾಶಕ್ತಿಯಿಂದ ಸೇರಿದ್ದು. ಹಾಂ ಅಷ್ಟೇ. ಸರ್ ಇವಾಗ 3 ವರ್ಷ ಕಳೆದಿದ್ದೀರಾ. 3 ವರ್ಷದಲ್ಲಿ ಏನೆಲ್ಲ ಕೆಲಸ ಕಾರ್ಯಗಳು ಆಗಿದಾವೆ ಸರ್ ನಿಮ್ಮ ಗ್ರಾಮಕ್ಕೆ? ನಮ್ಮ ವಾರ್ಡಿಗೆ ಸಂಬಂಧಪಟ್ಟಂಗೆ ಒಂದು 4 ವರ್ಕ್ ಹಾಕೊಂಡಿತ್ತು ಲಾಸ್ಟ್ ಟೈಮ್. ಹಾಂ ಸರ್. 13 ಈಗ ಸದ್ಯ ರೀಸೆಂಟಾಗಿ 13ನೇ ಹಣಕಾಸಿನೊಳಗೂ ಒಂದೆರಡು CC ರೋಡ್ ಹಾಕೊಂಡಿದ್ದೀವಿ. ಆಮ್ಯಾಗ ಒಂದು 2 CD ಹಾಕೊಂಡಿದ್ದೀವಿ. ನಂತರ 2 ಪಕ್ಕ ಗಟರನ ಹಾಕೊಂಡಿದ್ದೀವಿ ಈಗ ರೀಸೆಂಟ್ ಇಯರ್ನಾಗ. ಹಾಂ ಸರ್. ಲಾಸ್ಟ್ ಟೈಮು ಶಾಲೆ ಕಾಂಪೌಂಡು ಗೇಟಿಂದ ಹಾಕ್ಕೊಂಡಿದ್ದೀವಿ. ಇಷ್ಟೆಲ್ಲ ಹಾಕ್ಕೊಂಡಿದ್ದೀವಿ. ಪ್ರತಿ ವರ್ಷವೂ 13 ಹಣಕಾಸಿನಾಗ ಆಯ್ತು, NRG ಒಳಗಾಯ್ತು. ವಾರ್ಡ್ ವೈಸ್ ಡಿವೈಡ್ ಮಾಡಿ ಕಂಪ್ಲೀಟಾಗಿ ವಾರ್ಡ್ ವೈಸ್ ಎಷ್ಟು ನಮ್ಮ ಸದಸ್ಯರು ಅದಾರ ಅವರು ಇದ್ರಲ್ಲಿನ ಟೋಟಲಾಗಿ ವಾರ್ಡ್ ವೈಸ್ ಡಿವೈಡ್ ಮಾಡಿನೂ ಕೆಲಸ ಹಾಕೊಳ್ಳುವಂಥ ವ್ಯವಸ್ಥೆ ಮಾಡಿದ್ದೀವಿ. ಸರ್ ಎಷ್ಟು ಆಶ್ರಯ ಮನೆ ಕೊಡಿಸಿದ್ದೀರಾ ಸರ್? ಟೋಟಲ್ಲು ಒಟ್ಟು 155 ಮನೆ ಅಲಾಟ್ಮೆಂಟ್ ಆಗಿತ್ತು ನಮ್ಮ ಗ್ರಾಮ ಪಂಚಾಯತಿಗೆ ಲಾಸ್ಟ್ ಇಯರ್. ಅದರಲ್ಲಿ ನಮ್ಮ ಇದಕ್ಕೆ 40 ಹಾಕ್ಕೊಂಡಿದ್ದೀವಿ. ನಮ್ಮ ವಾರ್ಡಿಗೆ 4 ಜನ ಸದಸ್ಯರು ನಾವಿಲ್ಲಿ ಡಿವೈಡ್ ಮಾಡಿ ಹಾಕ್ಕೊಂಡಿದ್ದೀವಿ. ಸರ್ ಇನ್ನೂ 2 ವರ್ಷ ಕಾಲಾವಧಿ ಇದೆ. 2 ವರ್ಷ ಕಾಲಾವಧಿಯಲ್ಲಿ ಏನೆಲ್ಲ ಅಭಿವೃದ್ಧಿ ಮಾಡ್ಕೋಬೇಕು ಅನ್ಕೊಂಡಿದ್ದೀರಾ ಸರ್ ನಿಮ್ಮ ಗ್ರಾಮಕ್ಕೆ? ನಮ್ಮ ಗ್ರಾಮಕ್ಕೆ ಈಗ ಆಲ್ರೆಡಿ ನಮ್ಗೆ ವಾಟರ್ ಸಪ್ಲೈ ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ. ಕುಡಿ ನೀರು ಶುದ್ಧ ಕುಡಿ ನೀರಿನ ಘಟಕ ಇನ್ನೊಂದು ಹಾಕ್ಕೊಳಕ್ಕಂತ ನಾವು JDP ಅವ್ರ ಜೊತೆಗೆ ಮಾತಾಡಿದ್ವಿ. ಅದು ಒಂದು ಮಾಡೋಕ್ಕೆ ಪ್ರಯತ್ನ ಮಾಡತ್ತಿದ್ದಾರೆ. ಅದೊಂದು. ಆಮ್ಯಾಗ ಈಗ ಭಾಳ ದಿನದಿಂದ ಹಿಂದೆ ಪೈಪ್ಲೈನ್ ಎಲ್ಲ ಹೋಗೋದು, ಆಮೇಲೆ ಅಯೋಡಿನ್ ಮಿಶ್ರಿತ ನೀರು ಬರ್ತಲ್ಲ, ಅದು ಸಮಸ್ಯೆ ಆಗಿ ಪೈಪ್ ಎಲ್ಲ ಬ್ಲಾಕ್ ಆಗಿದಾವೆ. ಅದಕ್ಕೆ ಆಗಿ ಇಡೀ ಊರಿಗಿನ ಪೈಪ್ಲೈನ್ ವ್ಯವಸ್ಥೆ ಮಾಡುವಂಥ ಒಂದು ವ್ಯವಸ್ಥೆಗೂ ಕೂಡ ಮಾತಾಡಿದ್ವಿ. ಇಡೀ ಗ್ರಾಮಕ್ಕೆ ನೀರಿನ ವ್ಯವಸ್ಥೆ ಪೈಪ್ಲೈನ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಹೊಸದಾಕಿ ಅಂತ ಇದು ಮನವಿ ಮಾಡಿದ್ದೀರಾ? ಅದೇ ಕ್ಲೋರೋ ಇದು ಬರ್ತೈತಲ್ಲ, ಉಪ್ಪಿನ ಅಂಶ ಬರ್ತೈತಲ್ಲ, ಹಂಗಾಗಿ ರಸ್ಟ್ ಬಂದು ಅದೆಲ್ಲ ಹೋಗಿಬಿಟ್ಟು ಅದರಿಂದ ಒಂದು ಸ್ವಲ್ಪ ವಾಟರ್ ಸಪ್ಲೈ ಪ್ರಾಬ್ಲಮ್ ಇದೆ. ಓಕೆ ಸರ್. ನಿಮ್ಮ ರಾಜಕೀಯದಲ್ಲಿ ನೀವೇ ಮೊದಲಿಗರ ಅಥವಾ ನಿಮ್ಮ ಕುಟುಂಬದಿಂದ ಯಾರಾದರೂ ಹಿರಿಯರು ಇದ್ದೀರಾ ಸರ್? ಇಲ್ಲ, ನಮ್ಮ ಅಂತಂದಿಂದ ನಾನೇ ಮೊದಲಿಗೆ. ನೀವೇ ಮೊದಲಿಗೆ. ಸರ್ ಇವಾಗ ನಿಮ್ಮ ರಾಜಕೀಯದಲ್ಲಿ ಯಾರಾದರೂ ಗುರು ಹಿರಿಯರು ಸ್ಫೂರ್ತಿ ಅಂತ ಯಾರಾದರೂ ಇದ್ದಾರಾ ಸರ್? ಇದ್ದಾರೆ. ನಮ್ಮ ಹಿರಿಯ ಸದಸ್ಯರು ಇದ್ದಾರೆ. ಈಗಿಂದ 10 ವರ್ಷನೂ ಅವರ ಇದ್ರೊಳಗನ ನಾವು. ಸರ್ ಅವ್ರು ಹೆಸರು ಹೇಳಲಿಕ್ಕೆ ಇಷ್ಟಪಡ್ತಾರೆ? ಹೇಳಿ ಸರ್ ಅವ್ರ ಹೆಸರು. BF ಮುಗುಳಿ ಅಂತೇಳಿ. ಹಾಂ ಸರ್. ಅವರು ಹಿಂದೆ ಅಧ್ಯಕ್ಷರು ಕೂಡ ಇದ್ರು. ಆಮ್ಯಾಗ ಈಗ ರೀಸೆಂಟಾಗಿ ಸದಸ್ಯರು ಅದಾರ. 3ನೇ ಪೀಳಿಗೆಗೂ ಆರಿಸಿ ಬಂದಿದ್ದಾರೆ. ಆಮ್ಯಾಗ ಶಿವ ಹಿರೇಗೌಡ್ರು ಅಂತೇಳಿ ಅವರು ಕೂಡ ಈಗ 10 ವರ್ಷದಿಂದ ಇದ್ದವ್ರೆ. ಅವರು ನಮ್ಗೆ ಹೆಚ್ಚು ಕಡಿಮೆ ನಮ್ಮನ್ನು ಬೆಳೆಸ್ದವ್ರು. ಆಮ್ಯಾಗ ನಮ್ಮ ಬ್ರದರ್ ಒಬ್ಬರು ಅವರು ಹಿಂದಿನ ಪೀಳಿಗೆ ಅಧ್ಯಕ್ಷರಿದ್ರು. ಅವರು 2 ಪೀರಿಯಡ್ ಅವ್ರು ಮಾಡಿದ್ರು. ನಂತರ ನಮಗೆ ಕನ್ಸಲ್ಟ್ ಮಾಡಿದ್ರು. ನಮಗೆ ಮಾಡಿದ್ರು. ಅವರು ಕೂಡ ಅಧ್ಯಕ್ಷರು ಇದ್ರು. ಇವೆಲ್ಲ ಸುವರ್ಣ ಗ್ರಾಮದವು ಜಲ ನಿರ್ಮಲದ ಯೋಜನೆಯನ್ನು ಅವರ ಪೀರಿಯಡ್ನೊಳಗೆ ತಂಬಂದಿದ್ದು. ಅವರ ತಂಬಂದಿದ್ದು. ಸರ್ ಅವ್ರಿಗೆಲ್ಲ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್ ನಮ್ಮ ಮೂಲಕ? ಅವರು ಇನ್ನೂ ರಾಜಕೀಯ ಜೀವನದೊಳಗೆ ಹೆಚ್ಚಿನ ಪ್ರಮಾಣದೊಳಗೆ ಬೆಳೆದು ಊರಿನ ಅಭಿವೃದ್ಧಿ ಮಾಡೋಕೆ ದೇವರು ಇನ್ನೂ ಅಷ್ಟು ಅವ್ರಿಗೆ ಅನುಕೂಲ ಮಾಡಿಕೊಡ್ಲಿ ಅಂತ ಆಸೆ ಮಾಡ್ತೀರಾ ಸರ್? ಸರ್ ಇವಾಗ ನಿಮ್ಮ ಗ್ರಾಮ ಜನರ ಜೊತೆ ಯಾವ ರೀತಿ ಒಡನಾಟ ಇಟ್ಕೊಂಡಿದ್ದಾರಾ ಸರ್? ಎಲ್ಲರೂ ಒಂಥರ ಅಣ್ಣ ತಮ್ಮಂದ್ರೆ ಥರ ಇದ್ದಾರೆ ನಮ್ಮ ಜೊತೆಗೆ ಮಾತ್ರ. ಹಾಂ ಸರ್. ನಾವು ಪಕ್ಷ ಭೇದ ಅಂತೂ ಇಲ್ಲ. ಯಾವುದೇ ನಮಗೀಗ ಅಪೋಸಿಷನ್ ಹಂಗೆ ಹಿಂಗಂತೇನಿಲ್ಲ. ನಾವು ಈ ನಮ್ಮ ಅಧ್ಯಕ್ಷರ ಜೊತೆಗೆ ಆದರೂ ಅಥವಾ ನಾವು ಕ್ಯಾಶುವಲ್ ಆಗಿ ನಮ್ಮ ಜೊತೆಗೆ ಹಂಚ್ಕೊತಾರೆ. ನಾವು ಮಾತಾಡ್ತೀವಿ. ಏನು ಕಷ್ಟ ಇದ್ರು ಬಂದರೂ ನಮ್ಗೆ ಎಷ್ಟು ಮಾಡ್ತೇವಪ್ಪ, ಇಷ್ಟು ನಮ್ಗೆ ಕೊಡಿ, ಇಲ್ಲ ಕಾಂಬಿನೇಷನ್ ಆಗಿ ವರ್ಕ್ ಮಾಡೋಂಥ ಟೋಟಲಿ ನಮ್ಮ ಎಲ್ವಾಳದಾಗ ಹಂಗೆ ಗ್ರೂಪ್ ವೈಸ್ ಐತಂದ್ರೂ ಕೂಡ ಅದನ್ನ ಬದಿಗಿಟ್ಟು ಹೆಚ್ಚಿನ ಕೆಲಸ ತೊಗೊಳಕ್ಕೆ ಎಲ್ಲರೂ ಕೂಡ ಸಹಕಾರ ಮಾಡ್ತಾರೆ. ಅಷ್ಟು ಮಾತ್ರ. ಸರ್ ನೀವು ಇವಾಗ ಗ್ರಾಮ ಪಂಚಾಯತಿ ಸದಸ್ಯರ ಜೊತೆ ಯಾವ ರೀತಿ ಒಡನಾಟ ಇಟ್ಕೊಂಡಿದ್ದೀರಾ ಸರ್? ಪ್ರತಿಯೊಂದು ಇದ್ರೊಳಗೂ ನಾವು ಅವ್ರನ್ನ ಕನ್ಸಲ್ಟ್ ಮಾಡ್ತೀವಿ, ಕರಿತೀವಿ. ಅವರು ಮೀಟಿಂಗ್ ಮಾಡಿಬಿಟ್ಟು ಎಲ್ಲರಿಗೂ ಇದು ಮಾಡಿ ಗ್ರಾಮ ಸಭೆ ಒಳಗಾಗಲಿ, ಈಗ ನಮ್ಮ ಸಮಾಜದ ಸಭೆ ಒಳಗಾಗಲಿ ಎಲ್ಲರೂ ನಮ್ಮ ಜೊತೆ ಕರ್ಕೊಂಡು
ಅವ್ರು ಏನೇನು ವರ್ಕ್ ಅದಾವೆ ಅವನ್ನೆಲ್ಲನೂ ಹಂಚಿಕೊಂಡು ಹೇಳ್ತಾರೆ. ಹ್ಞೂ ಅದೇ ಥರನ ಮೂವ್ಮೆಂಟ್ ಮಾಡ್ತಾರೆ. ಎಲ್ಲ ವಾರ್ಡಿಗೂ ವರ್ಕ್ ಮಾಡುವಂಥ ಒಂದು ನೇಚರ್ನೊಳಗೆ ಸಿಸ್ಟಮ್ ಐತಿ. ಎಲ್ಲರಿಗೂ ಮಾಡ್ತಾರೆ. ಮಾಡ್ತಾರೆ. ಸರ್, ಇವಾಗ ನಿಮ್ಗೆ ಗ್ರಾಮ ಪಂಚಾಯತಿ ನೀವು ರಾಜಕೀಯಕ್ಕೆ ಬರ್ಲಿಕ್ಕೆ ನಿಮ್ಮ ಜನರೇ ಕಾರಣ. ನಿಮ್ಮ ಜನರಿಗೆ ಏನು ಹೇಳಿಕೆ ಇಷ್ಟಪಡ್ತೀರಾ ಸರ್? ನಮ್ಮ ಕಡೆಯಿಂದ ಹೇಳೋದಾದ್ರೆ ಹೆಚ್ಚಿನ ಪ್ರಮಾಣದಾಗ ಆಸಕ್ತಿ ಇದ್ದ ಯುವಕರನ್ನ ಇನ್ನೂ ಒಂದಿಷ್ಟು ಹೆಚ್ಚಿನ ಪ್ರಮಾಣದಾಗ ಅವ್ರು ರಾಜಕೀಯ ಪ್ರೋತ್ಸಾಹ ಮಾಡಿದ್ರೆ ಊರು ಇನ್ನೂ ಒಟ್ಟು ಅಭಿವೃದ್ಧಿ ಆಗಕ್ಕೆ ಸಹಕಾರಿ ಆಗತ್ತೆ ಅಂತ ಹೇಳ್ಬೋದು. ನೀವು ಇವಾಗ ನಿಮ್ಮ ಜನರು ನಿಮ್ಗೆ ಇನ್ನೂ ಹೆಚ್ಚಿನವಾಗಿ ಬೆಳೆಸ್ತೀನಿ ಅಂದ್ರೆ ಬೆಳಕ್ಕೆ ಇಷ್ಟ ಇದೆ ಸರ್ ರಾಜಕೀಯದಲ್ಲಿ? ರಾಜಕೀಯದೊಳಗೆ ಬೆಳಕ್ಕೆ ಅದು ಅವ್ರ ಕಡೆಯಿಂದ ಬಂದ್ರೆ ಅವ್ರು ಬೆಳೆಸ್ತೀನಿ ಅಂದ್ರೆ ಬೆಳಕ್ಕೆ ಇಷ್ಟ ಇದೆ. ಆಯ್ತು, ಇಷ್ಟ ಇದೆ ಸರ್. ನಿಮ್ ಗೌರ್ಮೆಂಟ್ ಅನುದಾನ ಅಂತ ಬರ್ತಾ ಇದೆ, ಆ ಅನುದಾನ ನಿಮ್ಗೆ ಗ್ರಾಮಕ್ಕೆ ಸಾಲತ್ತಾ ಸರ್? ಸಾಲತ್ತೆ. ಒಂದು ಎನರ್ಜಿ ಒಳಗೆ ನಾವು ಎಷ್ಟು ಪ್ರಯೋಜನ ಮಾಡಿರ್ತೀವಲ್ಲ ಅದನ್ನ ಇನ್ನಷ್ಟು ಇಂಪ್ಲಿಮೆಂಟ್ ಮಾಡ್ಕೊಂಡು ದೊಡ್ಡ ದೊಡ್ಡ ವರ್ಕ್ ಹಾಕೋಬಹುದು. ಅದಕ್ಕೆ ಇನ್ನೂ ಅಷ್ಟು ಸರಿಯಾಗಿ ಮಾಹಿತಿಗಳ ಇಲ್ಲ. ಅದೊಂದು ಮಾಹಿತಿ ಇಲ್ಲ. ಅದನ್ನ ಸಿಕ್ಕರೆ ಇನ್ನು ಮುಂದೆ ಇಂಪ್ರೂವ್ಮೆಂಟ್ ಮಾಡ್ಬೋದು. ಓಕೆ ಸರ್, ಇಷ್ಟು ಕಾಲ ನಮ್ಮ ಜೊತೆ ಮಾತಾಡೋಕ್ಕೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದ. ಕ್ಯಾಮ್ರಾಮ್ಯಾನ್ ಮಲ್ಲಿಕಾರ್ಜುನ್ ಜೊತೆ ಸಚಿನ್ 24x7 ಕರ್ನಾಟಕ.com.